ಪೀಪಲ್ ಎಲ್ಲರೂ ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತಿನ ವಿಡಿಯೋಲಿ ನಾನು ನಿಮ್ಗೆಲ್ಲರಿಗೂ ನೇಚರಲ್ನಲ್ಲಿ ಯುನೀಕ್ ಫಿನಾಮಿನಾಸ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ವಿಡಿಯೋಗೆ ಹೋಗೋಕ್ಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ಫಸ್ಟ್ ಫ್ಯಾಕ್ಟ್ ಬಾಯ್ಲಿಂಗ್ ರಿವರ್. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನದಿ ತಣ್ಣಗೆ ಪ್ರಶಾಂತವಾಗಿರುತ್ತೆ. ಆದರೆ ಈ ನದಿಯಲ್ಲಿ ನೀರು ಯಾವಾಗೂ ಕುದೀತಾ ಇರುತ್ತೆ. ಹಿಂಗೆ ಕುದಿಯಲು ಅನೇಕ ಕಾರಣಗಳಿದ್ದಾವೆ. ಒಂದು ಸೂರ್ಯನ ತಾಪ ಆಗಿರ್ಬೋದು, ಭೂಮಿಯ ತಾಪ ಆಗಿರ್ಬೋದು, ಹಾಗೂ ಅನೇಕ ತಜ್ಞರು ಹೇಳೋ ರೀತಿಯಲ್ಲಿ ಈ ನದಿ ಕೆಳಗಡೆ ಹಾಟ್ ಸ್ಪ್ರಿಂಗ್ಸ್ ಇರ್ಬೋದು ಅಂತ ಸಹ ಹೇಳ್ತಾರೆ. ಯಾರು ಪರ್ಟಿಕ್ಯುಲರ್ ಆಗಿ ರೀಸನ್ಸ್ ಹೇಳಿಲ್ಲ, ಅವರ ಅನಿಸಿಕೆ ಅವರು ಹೇಳಿದ್ದಾರೆ. ನೀವು ಈ ವಿಡಿಯೋಲಿ ನೋಡ್ತಾ ಇರ್ಬೋದು ಹೆಂಗೆ ಕುದೀತಾ ಇದೆ ಅಂತ. ಈ ನದಿ ಅಮೆಝಾನ್ ಫಾರೆಸ್ಟಲ್ಲಿರೋದು. ಈ ನದಿ ಆಲ್ಮೋಸ್ಟ್ 91 93 ಡಿಗ್ರಿ ಸೆಲ್ಸಿಯಸ್ವರೆಗೂ ಬಾಯ್ಲ್ ಆಗ್ತಾ ಇದೆ. ಇಲ್ಲಿ ಸ್ವಲ್ಪ ಜನ ಎಕ್ಸ್ಪೆರಿಮೆಂಟ್ ಸಹ ಮಾಡಿದ್ದಾರೆ. ಅವರು ಟೀನ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಜನ ಎಗ್ನ ಬಾಯ್ಲ್ ಮಾಡಿದ್ದಾರೆ. ಹ್ಯೂಮನ್ ಸ್ಕಿನ್ ಬರ್ನ್ ಆಗೋಷ್ಟು ಹೈ ಟೆಂಪರೇಚರಲ್ಲಿ ಈ ನದಿ ಕುದೀತಾ ಇರುತ್ತೆ. ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ನದಿ. ನೆಕ್ಸ್ಟ್ ಫ್ಯಾಕ್ಟ್ಗೆ ಹೋಗೋಣವಾ? ನೆಕ್ಸ್ಟ್ ಫ್ಯಾಕ್ಟ್, ಸ್ಲೀಪಿಂಗ್ ಸಿಟಿ ಆಫ್ ಕಲಾಚಿ. ಇದು ಕಜಾಕಿಸ್ತಾನ್ನ ಕಂಟ್ರಿಯಲ್ಲಿರೋ ಸಿಟಿ ಕಲಾಚಿ ಅಂತ. ಈ ಸಿಟಿಯಲ್ಲಿರೋ ಜನರಿಗೆ ಸ್ಲೀಪಿಂಗ್ ಡಿಸಾರ್ಡರ್ ಇರುತ್ತೆ. ಅವ್ರು ಎಲ್ಲಂದರೆ ಅಲ್ಲಿ ಮಲ್ಕೊಂಡ್ಬಿಡ್ತಾ ಇರ್ತಾರೆ. ಇವ್ರಿಗಿಂತ ಡಿಸಾರ್ಡರ್ ಬರೋಕ್ಕೆ ರೀಸನ್, ಅವ್ರ ಸಿಟಿ ಹತ್ತಿರದಲ್ಲಿ ಮೈನಿಂಗ್ ಸೆಂಟರ್ ಇರುತ್ತೆ. ಅಲ್ಲಿಂದ ರಿಲೀಸ್ ಆಗೋ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಕಾರ್ಬನ್ಸ್ ಅಟ್ಮಾಸ್ಫಿಯರಲ್ಲಿ ಯಥೇಚ್ಛವಾಗಿ ಬೆಳೆದು ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗಿ ಇವ್ರಿಗೆ ಇಂಥ ಡಿಸಾರ್ಡರ್ ಬಂದಿರೋದು. ನೆಕ್ಸ್ಟ್ ಫ್ಯಾಕ್ಟ್, ರೈನ್ಬೋ ರಿವರ್. ಆಕಾಶದಲ್ಲೇ ರೈನ್ಬೋ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಅದೇ ನೀರಲ್ಲಿ ರೈನ್ಬೋ ಇದ್ದರೆ, ರೈನ್ಬೋ ಇರಲ್ಲ, ರೈನ್ಬೋ ಕಲರ್ಸ್ ಇರ್ತವೆ. ಈ ನದಿಗೆ ರೈನ್ಬೋ ರಿವರ್ ಅಂತ ಹೆಸರು ಬರೋಕ್ಕೆ ರೀಸನ್, ನೀರು ತುಂಬ ಕ್ಲಿಯರ್ ಆಗಿರುತ್ತೆ. ನೀರಿನ ಕೆಳಗಡೆ ಬೆಳೆದಿರೋ ಗಿಡಗಳು, ಪಾಚಿ ಎಲ್ಲ ಕಲರ್ಫುಲ್ ಆಗಿ ಬೆಳೆದಿರುತ್ತೆ. ಹೀಗೆ ಬೆಳೆದಿರೋದಕ್ಕೆ ನಮ್ಗೆ ಈ ರಿವರ್ ತುಂಬ ಬ್ಯೂಟಿಫುಲ್ ಆಗಿರೋ ಕಲರ್ಸ್ನ ತೋರಿಸುತ್ತೆ. ಬೇರೆ ಏನು ಸೈಂಟಿಫಿಕ್ ರೀಸನ್ಸ್ ಇಲ್ಲ. ನೇಚರ್ಸ್ನ ಬ್ಯೂಟಿಫುಲ್ ಕ್ರಿಯೇಷನ್ಸಲ್ಲಿ ರೈನ್ಬೋ ರಿವರ್ ಒಂದಾಗಿದೆ. ಈ ರೈನ್ಬೋ ರಿವರ್ ಸೌತ್ ಅಮೇರಿಕಾದ ಕೊಲಂಬಿಯಾ ದೇಶದಲ್ಲಿದೆ. ಎಂತೆಂಥ ಅಚ್ಚರಿಗಳಿದಾವೆಲ್ಲ ನಮ್ಮ ಭೂಮಿ ಮೇಲೆ, ಇವೆಲ್ಲ ನಾವ್ಯಾವಾಗ ನೋಡ್ತೀವೋ ಏನೋ. ನಮ್ಮ ನೆಕ್ಸ್ಟ್ ಫ್ಯಾಕ್ಟ್, ಅರೋರಾ ಫಿನಾಮಿನಾ. ಇನ್ಸ್ಟಾ ರೀಲ್ಸಲ್ಲಿ ಈ ನಡುವೆ ಅರೋರಾ ಎಫೆಕ್ಟ್ ಅಂದರೆ ಫುಲ್ ಟ್ರೆಂಡಿಂಗಲ್ಲಿದೆ. ಇದು ನೇಚರ್ನ ಒಂದು ಬ್ಯೂಟಿಫುಲ್ ಆಗಿರೋ ಫಿನಾಮಿನಾ. ಈ ಪಿಕ್ಸಲ್ಲಿ ಕಾಣಿಸ್ತಾ ಇರೋದಲ್ಲ, ನೀವು ಗ್ರಾಫಿಕ್ಸ ಅನ್ಕೊಬೋದು. ಅಲ್ಲ ರೀ, ನಿಜವಾಗ್ಲೂ ನಮ್ಮ ಭೂಮಿ ಮೇಲೆ ದಿನ ನಡೆಯುತ್ತೆ. ಆದರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ನಾರ್ದರ್ನ್ ಹಾಗೂ ಸದರ್ನ್ ಪೋಲ್ಸಲ್ಲಿ ಮಾತ್ರ ನಮಗೆ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಯಾಕಂದರೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕಡಿಮೆ ಇರೋ ರೀಸನ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ದಿನನಿತ್ಯ ನಮ್ಮ ಭೂಮಿ ಮೇಲೆ ಸೂರ್ಯಕಿರಣಗಳು ಬರ್ತಾನೆ ಇರ್ತದೆ. ಬಟ್ ಸ್ವಲ್ಪ ಟೈಮ್ಸಲ್ಲಿ ಸೂರ್ಯಕಿರಣಗಳ ಜೊತೆ ಸ್ವಲ್ಪ ಎಲೆಕ್ಟ್ರಿಫೈಯಿಂಗ್ ಗ್ಯಾಸ್ ಪಾರ್ಟಿಕಲ್ಸ್ನ ಸಹ ತಗೊಂಬರುತ್ತೆ ಭೂಮಿ ಮೇಲೆ. ಈ ಗ್ಯಾಸ್ ಪಾರ್ಟಿಕಲ್ಸ್ ನಾರ್ದರ್ನ್ ಹಾಗೂ ಸೌದರ್ನ್ ಪೋಲ್ಸಲ್ಲಿರೋ ಅಟ್ಮಾಸ್ಫಿಯರ್ ಜೊತೆ ರಿಯಾಕ್ಟ್ ಆಗಿ, ಅಲ್ಲಿರೋ ಪಾರ್ಟಿಕಲ್ಸ್ ಜೊತೆ ಇಂಟರಾಕ್ಟ್ ಆಗಿ ಇಂಥ ಕಲರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ರೆಡ್ ಹಾಗೂ ಗ್ರೀನ್ ಕಲರ್ ಪ್ರೊಡ್ಯೂಸ್ ಆಗುತ್ತೆ. ನೈಟ್ರೋಜನ್ ಜೊತೆ ರಿಯಾಕ್ಟ್ ಆದರೆ ಬ್ಲೂ ಹಾಗೂ ಪರ್ಪಲ್ ಕಲರ್ ಪ್ರೊಡ್ಯೂಸ್ ಆಗುತ್ತೆ. ಫಿನಾಮಿನಾ ನಾರ್ದರ್ನ್ ಪೋಲಲ್ಲಿ ನಡೆದ್ರೆ ಅರೋರಾ ಬೋರಿಯಾಲಿಸ್ ಅಂತ ಕರೀತಾರೆ. ಅದೇ ಸದರ್ನ್ ಪೋಲಲ್ಲಿ ನಡೆದ್ರೆ ಅರೋರಾ ಆಸ್ಟ್ರಿಯಾಲಿಸ್ ಅಂತ ಕರೀತಾರೆ. ಈ ನೇಚರ್ನ ಬ್ಯೂಟಿಫುಲ್ ಆಗಿರೋ ಕಲರ್ ಡಿಸ್ಪ್ಲೇ ನೀವು ನೋಡಬೇಕಂದ್ರೆ ಫಿನ್ಲ್ಯಾಂಡ್, ಕೆನಡಾ, ಅಲಾಸ್ಕಾ ಇಂಥ ನಾರ್ದರ್ನ್ ಹಾಗೂ ಸದರ್ನ್ ಪೋಲ್ಸಲ್ಲಿರೋ ಕಂಟ್ರೀಸ್ಗೆ ವಿಸಿಟ್ ಮಾಡಿದಾಗ ನೋಡ್ಬೋದು. ಐ ಹೋಪ್ ನಿಮ್ಗೆಲ್ಲರಿಗೂ ಈ ಕಂಟೆಂಟ್ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.